ನಾನಿವತ್ತು ದಾವಣಗೆರೆಯಲ್ಲಿ ಸ್ವಲ್ಪ ದೂರವಿರ್ತಕ್ಕಂಥ ಬಸಾಪುರದ ಗ್ರಾಮದಲ್ಲಿ ನಾನಿದ್ದೇನೆ. ಈ ಗ್ರಾಮದಲ್ಲಿ ಕೂಡ ವಾರ್ಡ್ ನಂಬರ್ 21 ಅದರ ಉಪಚುನಾವಣೆಯಲ್ಲಿ ಈಗಾಗಲೇ ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತ್ತು ಸಮರ್ಥ ಅವರ ಪರವಾಗಿ ಪ್ರಚಾರಕ್ಕಿಳಿದಿದ್ದಾರೆ. ಅದ್ರ ಜೊತೆಗೆ ಇಲ್ಲಿಯ ಡೆವಲಪ್ ಬಗ್ಗೆ ಏನೆಲ್ಲ ಹೇಳ್ತಾರೆ, ಅದ್ರ ಜೊತೆಗೆ ಈ ಕ್ಷೇತ್ರದ ಡೆವಲಪರ್ ಜೊತೆಗೆ ಏನೆಲ್ಲ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಹದಿಮೂರರಿಂದ 18ರವರೆಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ 160 ನಮ್ಮ ನಿಮ್ಮೆಲ್ಲರ ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿ ಹರಿಕಾರರಾದಂತ ಎಸ್ ಮಲ್ಲಿಕಾರ್ಜುನ್ ರವರ ಪುತ್ರ ಸಮರ್ಥ ಶ್ಯಾಮನೂರಿ ಅವರನ್ನು ಹರಸಿ ಆಶೀರ್ವದಿಸಿ ಅವರ ಗುರುತ ಅಂತ ನಾವಿದೆ ಬಸಾಪುರ ಗ್ರಾಮದವರು. ನಾವೇನೋ ಅದಕ್ಕೆ ಬಂದಿದ್ದೀವಿ ಅಂದ್ರೆ ಎಲ್ಲ ಸಮರ್ಥಕ್ಕೆ ಓಟ್ ಕೊಡ್ಸ್ಬೇಕಂತಂದು ಕೇಳಕ್ ಬಂದಿದ್ವಿ. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಸರ್? ಎಲ್ಲ ರೋಡ್ಗಳೆಲ್ಲ ಆಗಿದಾವೆ ಇಲ್ಲಿ. ಹಳ್ಳ ಮತ್ತೆ ಸೇತುವೆ ಎತ್ತರಿಸ್ತಾ ಇದಾರೆ ಹಳ್ಳದ. ಬಹಳ ಸಮಸ್ಯೆ ಏನು ಯಾವ್ದಾದ್ರು ರೀತಿಯ ಏನ್ ಸಮಸ್ಯೆ ನನಗೆ ನೀರಿನ ಪಾರಿ ಏನ್ ತೊಂದರೆ ಇಲ್ಲ, ಇಲ್ಲಿ ಎಲ್ಲ ಚೆನ್ನಾಗಿತ್ತು. ಕ್ಷೇತ್ರ ಸಜ್ಜರೆಲ್ಲ ಬರ್ತಿದ್ರಿ ಬರ್ತಿದ್ರು ಅವ್ರು ಯಾವಾಗ ಕಾರ್ಯಕ್ರಮಗಳಿದ್ದ ಬರ್ತಿದ್ರು, ಹೋಗಿದ್ರು, ಡೆವಲಪ್ಮೆಂಟ್ಸ್ ಮಾಡಿದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜಯ್ಯ. ಯಾವ ತರ ಡೆವಲಪ್ ಆಗಿದೆ? ಸೊ ಏನ್ ಕಥೆ ಇಲ್ಲಿ ಬಸಾಪುರದ ಗ್ರಾಮದಲ್ಲಿ? ಎಲ್ರಿಗೂ ನಮಸ್ಕಾರ. ಈ ಬಸಾಪುರದ ವಾರ್ಡ್ ನಂಬರ್ 21ನೇ ವಾರ್ಡ್ನಲ್ಲಿ ನಾವು ಮೊದಲು ಅಪ್ಪಾಜಿಯವರನ್ನು ನೆನೆಸ್ತಾ ಇದ್ದೀವಿ. ಏನಕ್ಕೋಸ್ಕರ ಅಂದರೆ ಈ ಬಸಾಪುರದ ಅಭಿವೃದ್ಧಿಗೋಸ್ಕರ ಅಪ್ಪಾಜಿಯವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಪ್ರತಿಯೊಂದು ರೋಡ್ಗಳು CC ರೋಡ್ಗಳು ಕೂಡ ಆಗಿದಾವು. ಹಾಗೂ ಪ್ರತಿಯೊಬ್ಬ ಯಾರು ತಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ಹೋಗಿದಾರೋ ಆ ಬೇಡಿಕೆಗಳಿಗೆ ನೀಗಿಸಿದ್ದಾರೆ, ಅಂದರೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಕೆಲವೊಂದು ಬೇಡಿಕೆಗಳು ಈಡೇರದಿದ್ದರೂ ಕೂಡ ಅವರಿಗೆ ಪರಿಹಾರವನ್ನು ಕೊಡ್ತೀವಿ ಅಂತ ಕೂಡ ಅವರಿಗೆ ಹೇಳಿದ್ದಾರೆ. ಅದೇ ರೀತಿಯಂತೆ ನುಡಿದಂತೆ ನಡೆದುಕೊಂಡು ಅವರು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವ್ರ ಮಗ ಆಗಿರ್ತಕ್ಕಂಥ SS ಮಲ್ಲಣ್ಣನವರು ಹೆಸರಿಗೆ ತಕ್ಕಂತೆ ಸಕ್ಸಸ್ ಅನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಹಾಗೂ ಈ ದಾವಣಗೆರೆಯ ಹೇಗೆ ಡೆಲ್ಲಿಯಲ್ಲೇ ಇಂದಿರಾ ಗಾಂಧಿ ಹೇಗಿದ್ದಾರೋ ಹಾಗೆ ದಾವಣಗೆರೆ ಭಾಗದಲ್ಲಿ ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಇವರನ್ನು ಒಂದು ರೀತಿಯ ಯುವ ಇಂದಿರಾ ಗಾಂಧಿ ಅವರು ಎಂದು ನಾವು ಪರಿಗಣಿಸ್ತೀವಿ. ಯಾಕೆಂದ್ರೆ ಸರಳ ಸಜ್ಜನಿಕೆಯನ್ನು ಹೊಂದಿರತಕ್ಕಂಥ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಅವರು ಏನು ನಯ ನುಡಿ ಇದೆಯಲ್ಲ, ಮಾತಿನ ಒಂದು ವೈಖರ್ಯ, ಆ ಮಾತಿನಂತೆ ಅವರು ಕೂಡ ಎಲ್ಲ ಪ್ರತಿಯೊಬ್ರು ಯಾರೇ ಆಗಿರ್ಬೋದು ಅವರೆಲ್ಲರ ಹತ್ರ ನೇರವಾಗಿ ಹೋಗಿ ಅವರ ಸಮಸ್ಯೆಗಳನ್ನು ಕುಂತು ನಿಂತು ಕೇಳ್ತಕ್ಕಂಥದ್ದು, ಅದಕ್ಕೆ ಪರಿಹಾರವನ್ನು ನೀಡ್ತಕ್ಕಂಥ ಎಲ್ಲ ಏರಿಯಾ ಮುಖಂಡರನ್ನ ಅವ್ರನ್ನೇ ಕರೆದು ನೇರವಾಗಿ ಅವರೊಂದಿಗೆ ಚರ್ಚೆ ಮಾಡಿ ಅವರಿಗೆ ಪರಿಹಾರವನ್ನು ಸೂಚಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಹಾಗೆ ಅವರ ಕುಡಿಯಾಗಿರ್ತಕ್ಕಂಥ ಶಾಮನೂರವರ ಮೊಮ್ಮಗ ಆಗಿರ್ತಕ್ಕಂಥ ಯುವ ನಾಯಕ ಸಮರ್ಥ ಅವರು ಹೆಸರಿಗೆ ತಕ್ಕಂತೆ ಸಮರ್ಥವಾಗಿದ್ದಾರೆ ಅವರು ಈ ಒಂದು ಪಕ್ಷಕ್ಕೆ ಬರಲಿಕ್ಕೆ. ಹಾಗಾಗಿ ನಾವೆಲ್ಲ ಒಂದು 21ನೇ ವಾರ್ಡ್ ಅಂತ ಅಲ್ಲ, ಇಡೀ ದಕ್ಷಿಣ ಭಾಗದಲ್ಲಿ ಇಲ್ಲಿ ಟೋಟಲ್ ಆಗಿ ನಮಗೆ ನೋಡಿ ಸರ್ 2,500 3,000 ಇದ್ದವು. ಇಲ್ಲಿ ಎಲ್ಲಾ ರೀತಿ ಪ್ರತಿಯೊಬ್ರು ಕೂಡ ಈ 21ನೇ ವಾರ್ಡ್ ಅವ್ರು ಎಂದು ಕೈ ಬಿಟ್ಟಿಲ್ಲ ಕಾಂಗ್ರೆಸ್ ಪಕ್ಷವನ್ನು. ಯಾಕೆ ಕೈ ಬಿಟ್ಟಿಲ್ಲ ಜನಗಳು ಅಂತಂದ್ರೆ ಇಲ್ಲಿ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ, ಅವರ ಮನೆತನ ಆಗಿರ್ಬೋದು, ಆ ವ್ಯಕ್ತಿಗಳಾಗಿರ್ಬೋದು. ಹಾಗಾಗಿ ಇಲ್ಲಿ ಜನರು ಅವರನ್ನ ನಂಬಿಕೊಂಡಿದ್ದಾರೆ, ಒಳ್ಳೆ ರೀತಿ ಕಾರ್ಯಗಳನ್ನು ಮಾಡ್ತಾರೆ. ಇನ್ನೂ ಕೂಡ ಯುವ ಸಮರ್ಥ ಅವರು ಇದಾರಲ್ಲ, ಅವರ ತಾತವರು ನಡೆದಿರ್ತಕ್ಕಂಥ ದಾರಿಯಲ್ಲಿ ಸಾಗಿ ಇಲ್ಲಿರ್ತಕ್ಕಂಥ ಜನರನ್ನ ಒಂದು ನೋವುಗಳನ್ನ ಬಗೆಹರಿಸ್ತಾ ಮುನ್ನಡೆದು ಯುವ ನಾಯಕ ಆಗ್ಬೇಕು ಅಂತ ನಾವು ಹಾರೈಸ್ತೀವಿ. ನಮ್ಮ ಹೆಸರು ಯಗ್ಗಪ್ಪ ಅಂತಂದು. ಕೂಡ ಅಜ್ಜನವರೊಂದಿಗೆ ನಮ್ಮ ಹಟ್ಟಿ ಪರವಾಗಿ ನಾವು ಒಂದು ಮನವಿಯನ್ನು ನೋಡ್ತಾ ಇದ್ದೇವೆ. ಅಜ್ಜರ ಅರಿವಿ ಆಗಿರ್ಬೋದು, ಅದು ಅವರ ಮಗ ಮಲ್ಲಿಕಾರ್ಜುನ ಅವರ ಆಗಿರ್ಬೋದು, ಹಾಗೂ ಮೇಡಮ್ ಅವರು ಆಗಿರ್ಬೋದು, ಮತ್ತು ಯುವ ನಾಯಕ ಸಮರ್ಥ ಅವರ ಹತ್ರ ನಾವು ಮನವಿ ಮಾಡ್ತಾ ಇರೋದು ಇಷ್ಟೇ. ಅಜ್ಜ ಮಾತು ಕೊಟ್ಟಿರುವಂತೆ, ಅಪ್ಪಾಜಿ ಅವರು ಮಾತು ಕೊಟ್ಟಿರುವಂತೆ ಈ ನಮ್ಮ ಹಟ್ಟಿ ಪರವಾಗಿ 21 ಸೈಟ್ ಕೊಡ್ತೀವಿ ಅಂತ ಹೇಳಿದ್ರು. ಅದರಂತೆ ನಾವು ಮಾಡೇ ಕೊಡ್ತೀನಿ ಅಂತಾನೋ ಹೇಳಿದ್ರು ಕೂಡ ಅದನ್ನ ಈ ರೀತಿಯಾಗಿ ಮೇಡಮ್ ಅವರು ಮತ್ತು ಸರ್ ಅಣ್ಣನವರ ಹತ್ರ ಅಥವಾ ಮಗನ ಹತ್ರ ಮನವಿ ಮಾಡ್ತಾ ಇರೋದು. ನಮಗೆ ಅವ್ರು ಹೇಳಿದಂತೆ ಅದೊಂದು ಈಡೇರಿಸ್ಕೊಟ್ಟು
ಬಿಟ್ರೆ ನಾವೆಲ್ಲರೂ ಇಲ್ಲಿವರೆಗೂ ಕೂಡ 25ರಿಂದ 30 ವರ್ಷ ಓಟ್ ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಯಾವುದಕ್ಕೂ ಓಟ್ ಹಾಕಿಲ್ಲ. ಇಲ್ಲಿ ಅವ್ರು ಹೇಳ್ದಂತೆ ನಡ್ಕೊಂಡಿದ್ವಿ. ಅದೊಂದು ನಮಗೆ ಈಡೇರಿಸಿಕೊಟ್ಬಿಟ್ರೆ ಅಷ್ಟೇ ಸಾಕು. ನಾವು ಸದಾ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೀವಿ. ಲೋಕಸಭಾ ಸದಸ್ಯರಿಗೆ ಕೆಲಸ ಮಾಡಿ ಬಸವನಗೌಡರು ಸಾಹೇಬ್ರು ಮೀಡಿಯೇಟರ್ಸ್ ಆಗ್ಬೇಕು ನಮ್ಮ ಲೋಕಲ್ ಲೀಡರ್ಸ್ ಜೊತೆಗೆ ಹಿರಿಯರು ನೀವೆಲ್ಲರೂ ಬಂದಾಗೆಲ್ಲ ಇದೇ ಪಂಚಾಯತ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಸಾಪುರದ ವಾರ್ಡ್ ನಂಬರ್ 21ರಲ್ಲಿ ಇವತ್ತು ಸಮರ್ಥ ಅವರು ಮತಯಾಚನೆ ಮಾಡ್ತಾ ಇದ್ದಾರೆ. ಅವರ ತಾಯಿ ಆದಂತ ಡಾಕ್ಟರ್ ಪ್ರಭಾವ್ ಹೇಳ್ತಾರೆ. ಈಗ ಶಾಮನೂರು ಶಿವಶಂಕರಪ್ಪಾಜಿ ಅವ್ರು ಎಲ್ಲೇ ಇದ್ರು ಕೂಡ ಈ ಊರಿನ ಮಹೇಶ್ವರನ ಜಾತ್ರೆಯಲ್ಲಿ ಪ್ರತಿ ವರ್ಷ ಎಲ್ಲೇ ಇದ್ರು ಬಂದು ಭಾಗವಹಿಸ್ತಿದ್ರು. ಈ ಊರಿಗೆ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಮೆಂಟ್ ರೋಡ್ ಅನ್ನು ಮಾಡಿಸ್ಕೊಟ್ಟಿದ್ದಾರೆ. 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲಾ ಕೊಠಡಿ ನಿರ್ಮಿಸಿಕೊಟ್ಟಿದ್ದಾರೆ. 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರುದ್ರಭೂಮಿಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಸಾಕಷ್ಟು ಮತದಾರ ಬಂಧುಗಳು ಅಭಿಮಾನ, ಪ್ರೀತಿ, ವಿಶ್ವಾಸ ಇದೆ. ಅವ್ರ ಅಜ್ಜ ಮಾಡಿರ್ತಕ್ಕಂಥ ಕೆಲಸವೇ ಅವ್ರಿಗೆ ಮಾರ್ಗದರ್ಶನ. ಮುಂದಿನ ದಿನಗಳೆಲ್ಲ ಅಜ್ಜ ಹಾಕಿಕೊಟ್ಟಂತ ಹೆಜ್ಜೆಯಲ್ಲಿ ಮುಂದೆ ನುಗ್ಲಿ ಅಂತ ಊರಿನ ಜನ ಎಲ್ಲ ಆಶೀರ್ವಾದ ಮಾಡಲಿದ್ದೀವಿ. ಸೊ ಈ ಮೇಜರ್ ಪ್ರಾಬ್ಲಮ್ ಏನಿತ್ತು ಸರ್ ಇಲ್ಲಿ ಈ ಬಸಾಪುರದಲ್ಲಿ? ನಮ್ಮಲ್ಲಿ ಏನಂತ ಪ್ರಾಬ್ಲಮ್ ಏನಿಲ್ಲ. ನಮಗೆ ಈಗ ಸಮಾಜ ರಸ್ತೆ ದುರಸ್ತಿ ಇದ್ದಂತ ರಸ್ತೆಗಳನ್ನೆಲ್ಲ ರೆಡಿ ಮಾಡಿಸ್ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಸುಮಾರು 5 ಕೋಟಿಗಿಂತ ಹೆಚ್ಚು ರಸ್ತೆ, ಟಾರ್ ರಸ್ತೆ, ಎಲ್ಲ ಸಿಮೆಂಟ್ ರಸ್ತೆ ಇನ್ನೂ ಮಾಡಿಸ್ಲಿಕ್ಕೆ ಮುಂದಿನ ದಿನಗಳಲ್ಲಿ ನೀರು ವ್ಯವಸ್ಥೆ, ಅವರು ಕುಡಿಯೋ ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ನಮಗೆಲ್ಲ ಚೆನ್ನಾಗಿದೆ ವ್ಯವಸ್ಥೆ ಚೆನ್ನಾಗಿದೆ. ನಮ್ಮ ಹೆಸರು ಚಂದ್ರಪ್ಪ ಅಂತ ಹೇಳಿ. ಸರ್ ಹೇಳಿ. ನಮ್ಮ ಹೆಸರು ನಿಂಗಪ್ಪ ಅಂತ. ಇದೇ ಊರು ಬಸಾಪುರ. ಇದೆಲ್ಲ ಭಾಳ ಕೆಲಸ ಆಗಿದಾವ. ಇನ್ನೂ ಸ್ವಲ್ಪ ಆಗವಲ್ಲ, ಸ್ವಲ್ಪ ಚರಂಡಿ, ಇನ್ನೊಂದು ಸ್ವಲ್ಪ ಮೇನ್ ರೋಡು ಅವಕ್ಕೆಲ್ಲ ಸ್ಯಾಂಕ್ಷನ್ ಆಗ್ಯಾವ. ಇದು ಎಲೆಕ್ಷನ್ ಇರೋದೇ ತಡೆದಾರ. ಎಲ್ಲ ಚೆನ್ನಾಗಿ ಮಾಡಿದಾರ. ಅಂದ್ರೆ ಸ್ವಲ್ಪ ಸ್ಲಮ್ ಏರಿಯಾಗ ಸ್ವಲ್ಪ ಇಂಪ್ರೂವ್ ಆಗ್ಬೇಕಾಗತ್ತೆ. ಅಲ್ಲಿ ಸ್ವಲ್ಪ ಸ್ಲಮ್ ಏರಿಯಾಗ ಸ್ವಲ್ಪ ಅಲ್ಲಿ ಹೊಂದಾಣಿಕೆ. ಜಾತ್ರೆ ಬಂದು ಮಾಸ್ಟರ್ ಜಾತ್ರೆ ಅಜ್ಜವ್ರು ಬರ್ತಿದ್ರು. ಬರ್ತಿದ್ರು. ವರ್ಷ ಬರ್ತಾರ. ಏನೆಲ್ಲ ಹೇಳ್ತಿದ್ರು ಆಶ್ವಾಸನೆಗಳು? ಎಲ್ಲ ಚೆನ್ನಾಗ ಹೇಳ್ತಿದ್ರು. ಆಶ್ವಾಸನೆ ಎಲ್ಲ ಚೆನ್ನಾಗಿ ಕೊಡ್ತಿದ್ರು. ಏನ್ ಬೇಕು, ಏನು ಕಮ್ಮಿ ಕೊರತೆ ಎಲ್ಲ ಕೇಳ್ತಿದ್ರು. ಎಲ್ಲ ಮಾಡ್ತಿದ್ರು. ನಾವೆಲ್ಲ ಕೇಳ್ತಿದ್ವಿ, ಇದು ಆ ಬಕ್ಸ ಅಂತಿದ್ವಿ. ಆಮೇಲೆ ಮಶಾಣಕ್ಕೂ ದುಡ್ಡು ಹಾಕಿದಾರ. ಎಷ್ಟು ಹಾಕಾರ? ಅದಕ್ಕೆ ಸುಮಾರು 10-15-20 ಲಕ್ಷ ಮೇಲೆ ಹಾಕಿದಾರೆ. ಇನ್ನೂ ಸ್ವಲ್ಪ ಮಾಡ್ತಾ ಇದಾರೆ. ಇನ್ನು ಕಾಮಗಾರಿ ಚೆನ್ನಾಗ್ ಮಾಡ್ತಾ ಇದಾರೆ. ಡ್ಯಾಮ್ ಮಾಡಿದ್ರು, ಚಿಕ್ಕ ಡ್ಯಾಮ್ ಅಂತ ಹಳ್ಳಕ. ನೀರ್ ನಿಂತು ದನ ಕರುಗಳು ನೀರ್ ಕುಡಿಯಕ ಅದಕ್ಕೆಲ್ಲ ಮಾಡಿದ್ರು. ಅಲ್ಲೆಲ್ಲ ಬಟ್ಟೆ ಗಿಟ್ಟೆ ತೊಳೆಯಕ್ಕೆ ಎಲ್ಲ ತೊಳಿಬೋದು. ಹೌದು, ಎಲ್ಲ ತೊಳಿಬಹುದು. ಆಮೇಲೆ ಈಗ ಬ್ಯಾಸಿಗೆ ಹುಡ್ರೆಲ್ಲ ಈಜಾಡ್ತಾವ ಹೋಗಿ. ಓಕೆ, ನಿಮ್ಮ ಹೆಸರು? ನಿಂಗಪ್ಪ ಅಂತ. ಥ್ಯಾಂಕ್ ಯು. ಅವರಿಂದ ನಮ್ಮ ಗ್ರಾಮದಲ್ಲಿ ತುಂಬಾ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ನಮ್ಮೂರಲ್ಲಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಅವರು ಅನುದಾನದಲ್ಲಿ ಕಟ್ಟಿಸ್ಕೊಟ್ಟಿದ್ದಾರೆ. ಸುಮಾರು 1-1.5 ಕೋಟಿ ಅನುದಾನದಲ್ಲಿ ಕಟ್ಟಿಸ್ಕೊಟ್ಟಿದ್ದಾರೆ. ಮತ್ತೆ ಹೈಸ್ಕೂಲಿಗೆ SS ಮಲ್ಲಿಕಾರ್ಜುನ್ ಅವರು ಸಹ ಒಂದು ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಹೇಶ್ವರನ ತೋಟದ ಜಾತ್ರೆ ನಡೀತಾ, ಅಲ್ಲಿವರೆಗೂ ಸಹ ಒಂದು CC ರಸ್ತೆ, ಇಡೀ ಬಸಾಪುರದಲ್ಲಿ CC ರಸ್ತೆಗಳನ್ನು ಮಾಡಿದ್ದಾರೆ. ಮತ್ತೆ ಈ ಸ್ಮಶಾನ ಅಭಿವೃದ್ಧಿಗೆ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಮತ್ತೀಗ ಮಣ್ಣೇರಿಯಾದನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಗಳು ನಡೀತಾ ಇದಾವೆ. ಹೊಸದಾಗಿ ಒಂದು ಬೇತೂರ ಹಳ್ಳಕ್ಕೆ ಒಂದು 1.5 ಕೋಟಿ ಅಭಿವೃದ್ಧಿಗೆ 1.5 ಕೋಟಿ ಅನುದಾನದಲ್ಲಿ ಒಂದು ಹೊಸ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡ್ತಿದ್ದಾರೆ. ಒಟ್ ನಿಮ್ಮ ಭಾಗದಲ್ಲಿ ಎಲ್ಲವೂ ಕೆಲಸ ಆಗಿದಾವೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದಾವೆ. ಶ್ರೀಯುತ SS ಮಲ್ಲಿಕಾರ್ಜುನ್ ಅವರು ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತ್ತೆ ಶಾಮನೂರು ಶಿವಶಂಕರಪ್ಪನವರಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಗ್ರಾಮ ಪಡೆದಿದೆ ಅಂತ ತುಂಬಾ ಹೆಮ್ಮೆ ಪಡ್ತಿದ್ದೇನೆ. ಎಷ್ಟು ವೋಟಿಂಗ್ ಇದೆ ಇಲ್ಲಿ ಸರ್? ಸುಮಾರು ಒಂದು 2400 ವೋಟಿಂಗ್ ಇದೆ ಬಸಾಪುರದಲ್ಲಿ. ಮನೆಗಳು ಎಷ್ಟಿದೆ ಸರ್? ಮನೆಗಳೊಂದು 1000 ಇದೆ. ಒಟ್ಟು ಎಲ್ಲ ಅಭಿವೃದ್ಧಿ ಆಗಿದೆ ಸರ್. ಡ್ರೈನೇಜ್ ಆಗಿರ್ಬೋದು, ಡ್ರೈನೇಜ್ ಎಲ್ಲ ಚೆನ್ನಾಗಿದೆ. ಡ್ರೈನೇಜ್, ಆರೋಗ್ಯ ಕೇಂದ್ರಗಳೇನಾದ್ರೂ ಇದೆಯಾ? ಆರೋಗ್ಯ ಕೇಂದ್ರಗಳಿಲ್ಲ. ಆರೋಗ್ಯ ಕೇಂದ್ರಗಳಾಗಬೇಕು. ಒಂದು PUC ಕಾಲೇಜ್ ಆಗ್ಬೇಕು ಇಲ್ಲಿ ಒಂದು.
ಏನು ಮತ್ತೆ ಏನ್ ಬೇಡಿಕೆ ಇದೆ ನಿಮ್ದು ಇನ್ನು? ನಮ್ದು ಈ ಭಾಗದಲ್ಲಿ ಒಂದು PU ಕಾಲೇಜ್ ಆಗ್ಬೇಕು ಅಂತ ಒಂದು ಬೇಡಿಕೆ ಇದೆ. ಮತ್ತೆ ಬಸಾಪುರದ ಮುಖ್ಯ ರಸ್ತೆ ಒಂದು ಬಾಕಿ ಇದೆ, ಅದೊಂದು ಆಗ್ಬೇಕು. CC ರಸ್ತೆ PWD ಇಂದ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ. ಬಸಾಪುರದ ಗ್ರಾಮದಲ್ಲಿ 21ನೇ ವಾರ್ಡ್ನಲ್ಲಿ ಇವತ್ತು ಡಾಕ್ಟರ್ ಪ್ರಭಾ ಮೇಡಮ್ ಅವರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಿಸಿಲು ಹೆಚ್ಚಿದೆ ಗೊತ್ತಿಲ್ಲ, ಆದ್ರೆ ಪ್ರಚಾರ ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈ ಕ್ಷೇತ್ರದ ಒಂದು ಅಭಿವೃದ್ಧಿ ಯಾವ ರೀತಿ ನಡೀತಾ ಇದ್ದಾರೆ, ಡೆವಲಪ್ ಬಗ್ಗೆ ಇಲ್ಲಿಯ ಸ್ಥಳೀಯರೆಲ್ಲ ಏನೆಲ್ಲ ಹೇಳ್ತಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್ ಹೇಳಿ. ಇಲ್ಲಿ ಬಸಾಪುರದಲ್ಲಿ ಬಂದಾಗ AK ಕಾಲನಿನಲ್ಲಿ ಸಮಸ್ಯೆ ಇದೆ. ಒಂದು, ಅವರಿಗೆ ಹಕ್ಕುಪತ್ರ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ಮುಂದುವರೆದು ಅವರಿಗೆ ಲೋನ್ಸ್ ತಗೊಳ್ಳಿಕ್ಕೆ, ಆಮೇಲೆ ಬೇರೆ ರೀತಿಯ ಸರ್ಕಾರದ ಅನುಕೂಲಗಳು ಪಡಿಲಿಕ್ಕೂ ಕೂಡ ಒಂದು ಹಕ್ಕುಪತ್ರ ಬೇಕಾಗುತ್ತೆ. ಇಲ್ಲಿ CC ಚರಂಡಿ ಕೂಡ ಕೆಲವು ಭಾಗದಲ್ಲಿ ಇನ್ಕಂಪ್ಲೀಟ್ ಇದೆ ಅಂತ. ಇಲ್ಲಿ ನಾವು ಓಡಾಡ್ತಾ ಇರೋ ಜಾಗದಲ್ಲಿ CC ರೋಡ್ ಕಂಪ್ಲೀಟ್ ಆಗಿದೆ. ಸೊ ಒಟ್ಟಾರೆ ಅದು ಸಮಸ್ಯೆ ಹಳೆ ಸಮಸ್ಯೆ ಇದು. ಇದನ್ನ ಬಗೆಹರಿಸ್ಕೊಂಡು ಆಮೇಲೆ ಬಸಾಪುರದಲ್ಲೂ ಕೂಡ ನಾವು ಆಗ್ಲೇ ಒಂದು ಮೇನ್ ರೋಡಿಗೆ ಟೆಂಡರ್ ಆಗಿತ್ತು. ಬಟ್ ಯಾವ ಕಾಂಟ್ರಾಕ್ಟರ್ ರೋಡ್ ವರ್ಕ್ ಮಾಡ್ಬೇಕಿತ್ತು, ಅವ್ರು 2-3 ಕಡೆ ಇದೇ ರೀತಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಸೊ ಅವ್ರನ್ನ ಈಗಾಗಲೇ ಬ್ಲಾಕ್ ಲಿಸ್ಟ್ ಮಾಡಿದೀವಿ. ಹೊಸ ಬ್ರಿಡ್ಜ್ ವರ್ಕ್ ನ ತಗೊಂಡಿದ್ದೀವಿ ಬಸಾಪುರದಲ್ಲೇ. ಸೊ ಅದರಿಂದ ಇಲ್ಲಿ ಎಲ್ಲ ಸ್ಥಳೀಯರು ಮಾತಾಡಿದ್ರು ಮೇಡಮ್, ಸಾಕಷ್ಟು ಅನುದಾನವನ್ನ ಏನು ಶಂಕರಪ್ಪಜ್ಜಿ ಅವರು ತಗೊಂಡು ಸೊ CC ರಸ್ತೆ ಆಗಿರ್ಬೋದು ಇವುಗಳನ್ನೆಲ್ಲವೂ ಮಾಡಿದ್ದಾರೆ ಅಂತ ಹೇಳಿದ್ರು. ಬ್ರಿಡ್ಜ್ ಮುಂದಿನ ನಿಮ್ಮ ಈ ಒಂದು ಡೆವಲಪ್ ಬಗ್ಗೆ ನೀವು ಹೆಚ್ಚು ಒತ್ತು ಕೊಡ್ತೀರಾ? ಸೊ ನೆಕ್ಸ್ಟ್ ಡೆವಲಪ್ ಬಗ್ಗೆ ಯಾವ್ದು ಇದೆ ಮೇಡಮ್? ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಅವ್ರು ಕೇಳಿರೋದು ನಮಗೆ ಹಕ್ಕುಪತ್ರ ಬೇಕು ಅಂತ. ಸೊ ಈ ಮನೆ ಇಲ್ದವರಿಗೆ ನಿವೇಶನ ಕೊಡೋದು, ಮನೆ ಕಟ್ಸ್ಕೊಡೋದು, ಅದು ಆದ್ಯತೆ ಆಗುತ್ತೆ. ಈಗ ಸಮರ್ಥ ಅವರು ಈ ಕಣದಲ್ಲಿದ್ದಾರೆ. ಸೊ ಅವ್ರ ಪರವಾಗಿ ಪ್ರಚಾರಕ್ಕೆ ಇಳಿದಿದ್ರ. ಸೊ ಏನ್ ಹೇಳ್ತೀರಾ ಮೇಡಮ್? ಇಲ್ಲಿ ಸಾಕಷ್ಟು ಮತದಾರರಿಗೆ ಏನ್ ಹೇಳ್ತೀರಾ? ಮತದಾರರಿಗೆ ಹೇಳೋದು ಅದೇ ರೀ, ಅಪ್ಪಾಜಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಅಪ್ಪಾಜಿ ಅವರು ಈಗ ಡೆವಲಪ್ಮೆಂಟಿಗೆ ಕೊನೆ ಇಲ್ಲ. ಸೊ ಅದರಿಂದ ಮೂಲಭೂತ ಸೌಕರ್ಯ ಅದು ಫಸ್ಟ್ ಫೇಸ್ ಆಫ್ ಡೆವಲಪ್ಮೆಂಟ್ ಆಗುತ್ತೆ. ಅದಕ್ಕೆ ಆದ್ಯತೆ ಕೊಟ್ಟು ಅಪ್ಪಾಜಿ ಅವ್ರೀಗ ರೋಡು, ಚರಂಡಿ, ಆಮೇಲೆ ಆಶ್ರಯ ಮನೆಗಳು, ಹಕ್ಕುಪತ್ರಗಳು, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನೀವು ಹೋಗಿ ನ್ಯೂಸ್ ಚಾನೆಲ್ನವರು, ಮೀಡಿಯಾದವರು ಎಲ್ಲಿಲ್ಲ ಅಲ್ಲಿ ಮಾಡ್ಕೊಂಡು ಹೋದ್ರೆ ವಿತ್ ಡೆವಲಪ್ಮೆಂಟ್, ವಿತ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಸಮಸ್ಯೆಗಳು ಉಲ್ಬಣನೆ ಆಗ್ತಾ ಇರುತ್ತೆ, ಕಡಿಮೆ ಆಗಲ್ಲ. ಸೊ ಅದರಿಂದ ನೆಕ್ಸ್ಟ್ ಫೇಸ್ ನಲ್ಲಿ ನಾವೇನ್ ತಗೋಬೇಕಾಗಿದೆ ಅದ್ರ ಮೇಲೆ ನಾವು ಪ್ರಯಾರಿಟಿ ಕೊಡೋಣ ಅಂತ. ಈಗ ಇದು ನಮ್ಮ ಡಾಕ್ಟರ್ ಪ್ರಭಾ ಮೇಡಮ್ ಅವರ ಮಾತು. ಈ ಒಂದು ಡೆವಲಪ್ ಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ಈ ಬಸಾಪುರದ ಗ್ರಾಮದಲ್ಲಿ ಇರ್ತಕ್ಕಂಥ ಏನು ಮನೆ ಇಲ್ಲ, ವಸತಿ ಇಲ್ಲದವರಿಗೆ ವಸತಿಯನ್ನು ನೀವು ಕೊಡುವಂತ ಕೆಲಸವನ್ನ ನಾವು ಮಾಡೋಕೆ ಈಗಾಗಲೇ ತಯಾರಿ ನಡೆಸ್ತಾ ಇದೀವಿ ಅಂತ. ಊರಲ್ಲಿ ಯಾವುದೇ ದೇವಸ್ಥಾನದ ಬಗ್ಗೆ ಬಸಾಪುರಕ್ಕೆ 21ನೇ ವಾರ್ಡ್ಗೆ ಬಹಳ ಡೆವಲಪ್ ಮಾಡಿದ್ದಾರೆ ಶಂಕರಪ್ಪನವ್ರು. ಮಾತ್ರ ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಆಗಿಲ್ಲ. CC ರೋಡು, ಕಾಂಪೌಂಡ್, ತಡೆಗೋಡೆ ಎಲ್ಲವನ್ನೂ ಮಾಡಿದ್ದಾರೆ. ಬ್ರಿಡ್ಜ್ಗಳು ಮಾಡಿದ್ದಾರೆ. ಆಮೇಲೆ ಮೊನ್ನೆ PWD 10 ಕೋಟಿ ಟೆಂಡರ್ ಆಗಿದೆ. ಅವ್ನಿಗೇನೋ ಟೆಂಡರಿಗೆ ಕಾಂಟ್ರಾಕ್ಟ್ರಿಗೆ ಸ್ವಲ್ಪ ತೊಂದರೆ ಆಗಿ ನಿಂತದಷ್ಟೇ. ಕಾಂಟ್ರಾಕ್ಟ್ರಿಗೆ ತೊಂದರೆ ಆಗೈತಿ, ಸಾವುಕಾರ ಕಡೆಯಿಂದ ಅಲ್ಲ. ಅವ್ನು ತೊಂದರೆ ಮಾಡ್ಕೊಂಡು ಅವ್ನು ನಿಂದಿಸ್ಕೊಂಡು ಹೋಗ್ಯಾನ. ನೆಕ್ಸ್ಟ್ ಅದು ಡೆವಲಪ್ ಆಗ್ತೈತಿ. ಬಹಳ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ನಮಗೆ ಶಂಕರಣ್ಣವ್ರದ್ದು ಮಾತ್ರ. ಶಿವಶಂಕರಪ್ಪರಾಗ್ಲಿ, ಮಲ್ಲಣ್ಣರಾಗ್ಲಿ, ಈಗ ಮೇಡಮ್ ಅವರಾಗ್ಲಿ ನಮ್ಗೆ ಯಾವುದೇ ಕಾರ್ಯ ತೊಂದರೆ ಇಲ್ದಂಗೆ ಇಲ್ಲಿ ನೆರವೇರಿಸಿದ್ದಾರೆ ನಮಗೆಲ್ಲ. ಲಿಂಗರಾಜ್ ಕಾಂಟ್ರಾಕ್ಟರ್. ಬಸಾಪುರದಲ್ಲಿ ಶಾಮೂರ್ ಶಿವಶಂಕರಪ್ಪ ಅವ್ರು ಇದ್ದಾಗಿಂದನೂ ಇಂಪ್ರೂವ್ಮೆಂಟ್ ಇದೆ. ಇಲ್ಲಿಂದ ಬೋರ್ಗೊಂಡಹಳ್ಳಿ ತನಕನೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. CC ರೋಡ್ ಅವೆಲ್ಲ ಆಗಿದೆ. ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕಿತ್ತು. ಅದು ಕಾರಣಾಂತರದಿಂದ ಆಗಿಲ್ಲ. ಇಂದ ಬೇರೆ ಬೇರೆ ತರ ಅದ್ರಾಗೂ ನಡೀತಾ ಇದಾವೆ ರಾಜಕೀಯ. ಈಗ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಾವುಕಾರ ಮಾಡಿಕೊಡಂಗಿದ್ರು ಹಿಂದಿರೋರು BJP ಅವರು, ಕಾಂಗ್ರೆಸ್ನವರು, JDSನವರು ಅಂತ ಅಂದು ಕೆಲ್ಸಗಳು ಆಗಕ್ ಕಾರಣ ಇಂದೊಂದು ಒಬ್ಬರಿಬ್ಬರು ಇರ್ತಾರಂಗೆ. ಆ ಪ್ರಯುಕ್ತ ಇನ್ನು ಕೆಲ್ಸಗಳು ತಡೆ ಆಗಿದಾವೆ. ಸಾವುಕಾರ ಅವನ್ನೆಲ್ಲ ಬಿಟ್ಟು ಅಭಿವೃದ್ಧಿ ಕಡೆ ಅಷ್ಟೇ ಮಾಡ್ಬೇಕು. ಅವರು ಹಿಂದಿರೋ ಮಾತುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಬೋರ್ಗೊಂಡಹಳ್ಳಿ ಆ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಅಲ್ಲಿ ಅಮಲ್ರಾವೆಲ್ಲ ಮನೆ ಅದಾವೆ. ಅಲ್ಲಿ ತನಕನೂ ಕೆರೆಗೆ ನೀರಿಂದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಬ್ರಿಡ್ಜ್ ಆಗಿದೆ. ಕೆರೆ ನೀರ್ ಸಮೇತನು ಇಲ್ಲಿಂದ 2 ಪೈಪ್ ಲೈನ್ ಆಗಿದೆ. ಸಿರಿಗೆರೆ ಗುರುಗಳು ಒಂದು ಪೈಪ್ ಲೈನ್ ಆಗಿದೆ.
ಮಲ್ಲಾಣರ್ ಕಡೆಯಿಂದ ಒಂದು ಪೈಪ್ಲೈನ್ ಆಗಿದೆ. APMC ಇಂದ ಸೀದಾ ಪೈಪ್ಲೈನ್ ಆಗಿದೆ. ಅದು ಇನ್ನೂ ಕಾಮಗಾರಿ ಚೆನ್ನಾಗಿ ನಡಿಬೇಕಾಗಿತ್ತು. ಸಾವುಕಾರ ಮಾಡ್ಬೇಕು ಅಂತ ಇದ್ರು ಹಿಂದಿರೋರು ಒಂದ್ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಅವ್ನ ಸಾವುಕಾರ ಅವ್ರ ಕಡೆ ಕಿವಿ ಕೊಡ್ಲಿಲ್ದಂಗ್ ಮಾಡಿ ಅವನ್ನೆಲ್ಲ ಕಾರ್ಯ ನೆರವೇರಂಗ್ ಸಾವುಕಾರ ಪ್ರಯತ್ನ ಮಾಡ್ಬೇಕು. ಇದು ನಿಮ್ಮ ಮಾತು. ನಮ್ಮ ಮಾತು. ಇನ್ನು ಅಭಿವೃದ್ಧಿಗೆ ಇವೆಲ್ಲ ರೋಡ್ಗಳು ಆಗ್ಬೇಕು ಕಾರಣ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರೇ. ಅದೇ ತರನೇ ಈಗ ಮಲ್ಲಣ್ಣರು ಮಾಡ್ತಾ ಇದ್ದಾರೆ ಸಾವುಕಾರರು. ಮೇಡಮ್ ಅವರಿಗೆ, ಶಾಮೂರ್ ಶಿವಶಂಕರಪ್ಪರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮತ ಯಾರಿಗೆ? ನಮ್ಮ ಮತ ಯಾರಿಗೆ? ಜೈ ಕಾಂಗ್ರೆಸ್. ಸಮರ್ಥ್ ಸಾಹೇಬ್ರಿಗೆ, ಸಮರ್ಥ್ ಸಾಹೇಬ್ರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. ಏನು ನೀವು ನೋಡಿದ ಹಾಗೆ ಬಸಾಪುರದ ಗ್ರಾಮದಲ್ಲಿದ್ದೀನಿ. ಇದು ವಾರ್ಡ್ ನಂಬರ್ 21. ಇಲ್ಲಿ ಶಾಮನೂರು ಶಿವಶಂಕರಪ್ಪನವರು ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಬಹುಶಃ ರಸ್ತೆ ಆಗಿರ್ಬೋದು, ಒಂದು ಶಾಲೆ ಆಗಿರ್ಬೋದು, ರುದ್ರಭೂಮಿ ಆಗಿರ್ಬೋದು, ಈ ತರದ ಕೆಲಸಗಳನ್ನ ಒತ್ತು ಕೊಟ್ಟು ಉಸ್ತುವಾರಿ ಸಚಿವರು ಮತ್ತು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತ್ತು ದಾವಣಗೆರೆಯ ಶಾಮನೂರು ಶಿವಶಂಕರಪ್ಪನವರು ಇಲ್ಲಿ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ ಅಂತ ಇಲ್ಲಿಯ ಸ್ಥಳೀಕರು ಹೇಳ್ತಕ್ಕಂಥದ್ದು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಪ್ರತಿ ದಿನದ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್. ಇದ್ದ ಸುದ್ದಿನ ಇದ್ದಾಗೆ ಹೇಳ್ತೀವಿ ನಾವು.